ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮೃತ ಫಲ ಅಂತ ಒಂದು ಅಡುಗೆ ಮಾಡ್ತಾಯಿದ್ದೀನಿ, ಡಿಶ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆ ಹಾಕಿದ್ದೀನಿ. 1-2 ಅವರ್ಸ್ ಅದನ್ನು ನೆನೆಯೋಕ್ಕೆ ಇಡಬೇಕು. 1-2 ಅವರ್ಸ್ ಆದಮೇಲೆ ಅದನ್ನೊಂದು ಮಿಕ್ಸರ್ ಜಾರ್ಗೆ ಅಕ್ಕಿ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ಒಂದು 4-5 ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಒಂದು ಲೋಟದಷ್ಟು ಮಜ್ಜಿಗೆ ಹಾಕ್ಕೊಂಡು ಫಸ್ಟು ರುಬ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ 1 ಲೋಟ ಹಾಕಬೇಕು. 1 ಲೋಟ ಅಕ್ಕಿಗೆ 2 ಲೋಟ ಮಜ್ಜಿಗೆ, ಮತ್ತೊಂದು 2 ಲೋಟ ನೀರು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಒಂಚೂರು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಅದು ಚಿಟ್ಕುಟ್ಟಿದ ಮೇಲೆ ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಜೀರಿಗೆ ಹಾಕ್ತೆ. ಈಗ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಬಿಡೋಣ. ಈಗ ನೋಡಿ, ಅದನ್ನು 1 ಲೋಟ ಅಕ್ಕಿಗೆ 2 ಲೋಟ ಮಜ್ಜಿಗೆ, ಹುಳಿ ಬಂದಿರೋ ಮಜ್ಜಿಗೆ ಪ್ಲಸ್ 1-2 ಲೋಟ ನೀರು, ಇದಿಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಇವಾಗ ಅದಕ್ಕೆ ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ತಿರುಗುತ್ತಾ ಹೋಗಬೇಕು. ಫಸ್ಟು ಸ್ವಲ್ಪ ಗಟ್ಟಿಯಾಗೋ ತನಕ ಜೋರು ಉರಿ ಇಟ್ಕೊಂಡು ಆಮೇಲೆ ಅದನ್ನು ಸಿಮ್ಗೆ ಹಾಕ್ಕೋಬೇಕು. ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ತಿರುಗಿಸ್ತಾ ಹೋಗಬೇಕು. ಇದನ್ನು ನನ್ನ ಫ್ರೆಂಡ್ ಭುವನ ಅಂತ ಹೇಳಿಬಿಟ್ಟು, ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವಳು ನನ್ನ ಕ್ಲಾಸ್ಮೇಟು, ಅವಳು ತಮಿಳ್ನಾಡಲ್ಲಿದ್ದಾಳೆ. ಅವಳು ಹೇಳ್ಕೊಟ್ಟಿದ್ದು ರೆಸಿಪಿ ಇದು. ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಇದನ್ನು ಅವರ ಅಮ್ಮನ ಕಾಲದಿಂದನೂ ಮಾಡ್ತಾರಂತ. ಇದನ್ನು ತುಂಬ ಹಳೆಯ ಕಾಲದ ಅಡುಗೆ ಅಂತ ಹೇಳಿದ್ರು ಅವಳು. ಇದನ್ನು ಉರಿ ಮೀಡಿಯಮ್ ಇಟ್ಕೊಂಡೇ ಮಾಡಬೇಕು, ಇಲ್ಲಾಂದ್ರೆ ಅಡಿಯಿಂದ ಒತ್ಕೊಂಡೇನು ಬರಲ್ಲ, ನಾನ್ ಸ್ಟಿಕ್ ಇರೋದ್ರಿಂದ. ಆದ್ರೂ ಕೂಡ ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಮಾಡ್ಕೋಬೇಕು ಇದನ್ನು. ಇನ್ನೂ ಆಗಿಲ್ಲ, ಇನ್ನೊಂದು ಚೂರು ಆಗಬೇಕದು. ತಟ್ಟೆಗೆ ತುಪ್ಪ ಸೇರಿ ಇಟ್ಕೊಂಡಿದ್ದೀನಿ. ಈಗ ಇದಾದ ತಕ್ಷಣ ತಟ್ಟೆಗೆ ಹಾಕಿಬಿಟ್ಟು ಸೌರ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಒಂಚೂರು ತೆಂಗಿನಕಾಯಿ ಉದುರಿಸ್ತೀನಿ. ಆರಿದ್ಮೇಲೆ ಪೀಸಾಗಿ ಕಟ್ ಆಗುತ್ತೆ. ಇದು ತವಾಕ್ಷರ ಮಾಡಿದ್ರೆ ಹೇಗೆ ಬರುತ್ತಲ್ಲ ಆ ಥರ ಬರುತ್ತದೆ. ಅದಕ್ಕೆ ಬೆಲ್ಲ ಹಾಕಿರ್ತಾರೆ, ಇದಕ್ಕೆ ನಾವು ಮೆಣಸಿನ್ಕಾಯಿ, ಜೀರಿಗೆ ಹಾಕಿದ್ದೀವಿ. ಮತ್ತು ಹುಳಿ ಮಜ್ಜಿಗೆ ಮೇನು. ಹುಳಿ ಮಜ್ಜಿಗೆ ಇರೋದ್ರಿಂದಲೇ ಇದಕ್ಕೆ ಅಮೃತ ಅಂತ ಹೇಳ್ತಾರೋ ಏನೋ, ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅದಕ್ಕೆ ಆ ಥರ ಹೆಸರಿಟ್ಟಿದ್ದಾರೋ ಏನೋ. ಇದ್ರ ಹೆಸರು ಅಮೃತ ಫಲ ಅಂತ. ಆಗ್ತಾ ಬಂತು ನೋಡಿ, ಎದ್ದೇಳ್ತಾ ಇದೆ ನೋಡಿ. ಫುಲ್ಲು ಗುಪ್ಪೆ ಥರ ಹಾಕ್ತಾಯಿದೆ. ಆಯ್ತಿದೆ. ಒಂದು ತಟ್ಟೆಗೆ ಹಾಕ್ಬಿಡೋಣ. ಇವಾಗ ತಟ್ಟೆಗೆ ಹಾಕಿ ನೀಟಾಗಿ ಸೌರ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಚೂರು ಎರಡನ್ನೂ ತಟ್ಬಿಡೋಣ. ಇದನ್ನು ನೋಡಿ, ಉತ್ತರ ಕರ್ನಾಟಕದಲ್ಲಿ ಜುಣ್ಕ ಅಂತ ಮಾಡ್ತಾರೆ, ಜುಣ್ಕದ ವಡೆ ಅಂತ. ಸೇಮ್ ಅದೇ ಥರ ಇದೆ ಇದು. ಇದು ಅಕ್ಕಿ ತರಿಯಲ್ಲಿ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿಟ್ಟು ಮಾಡೋವಂಥದ್ದು. ಇದು ನೈಸಾಗಿ ರುಬ್ಕೋಬೇಕು. ಇದನ್ನು ತರ್ತರಿಯಾಗಲ್ಲ. ನಾನು ಅದನ್ನು ಹೇಳಲಿಲ್ಲ ಅಂತ ಅನಿಸುತ್ತೆ. ಆರಿದ್ಮೇಲೆ ಪೀಸಾಗಿ ಬರುತ್ತೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಪೀಸ್ ಕೂಡ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಭುವನ.